ಹಾಯ್ ಹಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ರು? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಮೋಸ್ಟ್ ಇಂಪಾರ್ಟೆಂಟ್ ಬೇಸಿಕ್ ಕಾನ್ಸೆಪ್ಟ್ಸ್ ವಿಚ್ ಆರ್ ನೆಸೆಸರಿ ಫಾರ್ ಆಲ್ ದ ಲೆವೆಲ್ಸ್ ಆರ್ ಗ್ರೇಡ್ಸ್. ಎಲ್ಲಾ ಗ್ರೇಡ್ಸ್ ಗಳಿಗೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋ ಬೇಸಿಕ್ ಕಾನ್ಸೆಪ್ಟ್ ಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಸೊ ಟುಡೇ ಐ ಆಮ್ ಹಿಯರ್ ವಿತ್ ಒನ್ ಮೋರ್ ಬೇಸಿಕ್ ಕಾನ್ಸೆಪ್ಟ್ ದಟ್ ಈಸ್ ಅಬೌಟ್ ಟೈಪ್ಸ್ ಆಫ್ ನ್ಯೂಟ್ರಿಷನ್. ಸೊ ನಾವು ಈ ಹಿಂದೆ ತಿಳ್ಕೊಂಡಿದ್ದು ಫುಡ್ ಕಾನ್ಸ್ಟಿಟ್ಯೂಯೆಂಟ್ಸ್ ಅಂತ ಹೇಳ್ಬಿಟ್ಟು, ಮೀನ್ಸ್ ನ್ಯೂಟ್ರಿಯೆಂಟ್ಸ್ ಅಂತ ಹೇಳಿದ್ರೆ ಏನು ಅಂತ. ಸೊ ಇವಾಗ ನ್ಯೂಟ್ರಿಷನ್ ಬಗ್ಗೆ ತಿಳ್ಕೊಳ್ಳೋಣ. ಅಂಡ್ ದ ಕಾನ್ಸೆಪ್ಟ್ ವಿ ಆರ್ ಡಿಸ್ಕಸಿಂಗ್ ಟುಡೇ ದೇ ಆರ್ ಸೊ ದ ಇಂಟ್ರೊಡಕ್ಷನ್ ಅಬೌಟ್ ದ ನ್ಯೂಟ್ರಿಷನ್. ನ್ಯೂಟ್ರಿಷನ್ ಅಂತ ಹೇಳಿದ್ರೆ ಏನು, ಅದರಲ್ಲಿ ಯಾವ ತರ ಟೈಪ್ ಗಳು ಬರುತ್ತೆ, ದಟ್ ಈಸ್ ನಥಿಂಗ್ ಬಟ್ ದ ಕ್ಲಾಸಿಫಿಕೇಶನ್ ಆರ್ ದ ಟೈಪ್ಸ್ ಆಫ್ ನ್ಯೂಟ್ರಿಷನ್. ಸರ್ ಯಾವ ಗ್ರೇಡ್ಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ? ಎಸ್, ಆಫ್ ಕೋರ್ಸ್ ಫಾರ್ ಯುವರ್ ಕ್ಲಾಸ್ 10 ಲೈಫ್ ಪ್ರಾಸೆಸ್ ಚಾಪ್ಟರ್ ಅಲ್ಲಿ ವೆರಿ ಫಸ್ಟ್ ಸೆಗ್ಮೆಂಟ್ ಇದೆ ಅದರಲ್ಲಿ ನ್ಯೂಟ್ರಿಷನ್ ಅಂತ ಹೇಳಿ. ಅಲ್ಲಿ ನೀವು ಡಿಫರೆಂಟ್ ಟೈಪ್ಸ್ ಗಳನ್ನ ತಿಳ್ಕೊಂತೀರಾ, ಡಿಫರೆಂಟ್ ಲೆವೆಲ್ಸ್ ಆಫ್ ನ್ಯೂಟ್ರಿಷನ್ ನ ತಿಳ್ಕೊಂತೀರಾ. ಓಕೆನಾ? ಸೊ ಅದ್ರ ಬಗ್ಗೆ ಲೈಟ್ ಆಗಿ ಒಂದು ಇಂಟ್ರೊಡಕ್ಷನ್ ಕೊಡ್ತೀನಿ ಇವತ್ತು. ಓಕೆನಾ? ಎಸ್. ಸೊ ಫಸ್ಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ನ್ಯೂಟ್ರಿಷನ್. ನ್ಯೂಟ್ರಿಷನ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಬೇಕು ನಾವು. ಓಕೆ, ಬಿಫೋರ್ ದಟ್ in the previous class I told you the meaning of nutrients meaning ಅನ್ನ ನಾನು previous class ಅಲ್ಲಿ ಹೇಳಿದ್ದೆ. So do you remember that? Nutrients are the substances which provides the energy. So these are the what? Substances. Okay, these are the substances which provides energy, which provide energy. Energy ಅನ್ನ provide ಮಾಡುತ್ತೆ. ಓಕೆನಾ? So energy ಯಾಕೆ ಬೇಕು? You know that it's very necessary for all our metabolic activities. ನಾವು ಯಾವುದೇ ತರ ಮೆಟಬಾಲಿಕ್ ಆಕ್ಟಿವಿಟಿ ಮಾಡಬೇಕು ಅಂತ ಹೇಳಿದ್ರು ಕೂಡ ಎನರ್ಜಿ ಬೇಕು. ಅದಷ್ಟೇ ಅಲ್ಲ, ನ್ಯೂಟ್ರಿಯೆಂಟ್ಸ್ ಗಳು ಅಥವಾ ಕಾನ್ಸ್ಟಿಟ್ಯೂಯೆಂಟ್ಸ್ ಗಳಲ್ಲಿ ಡಿಫರೆಂಟ್ ಟೈಪ್ಸ್ ಗಳು ಇರುತ್ತೆ. ಎನರ್ಜಿ ಫುಡ್, ಬಾಡಿ ಬಿಲ್ಡಿಂಗ್ ಫುಡ್, ಪ್ರೊಟೆಕ್ಟಿವ್ ಫುಡ್, ಸಪೋರ್ಟಿವ್ ಫುಡ್ ಅಂತ ಇರುತ್ತೆ. ಸೊ ಅವೆಲ್ಲವೂ ಕೂಡ ನಮ್ಮ ಬಾಡಿಗೆ ಏನ್ ಮಾಡುತ್ತೆ, ಬಾಡಿಯನ್ನ ಗ್ರೋತ್ ಮತ್ತೆ ಡೆವಲಪ್ ಮಾಡುತ್ತೆ. ಮೀನ್ಸ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅಲ್ಲಿ ಸಹಾಯ ಮಾಡುತ್ತೆ. ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅಲ್ಲಿ ಸಹಾಯ ಮಾಡುತ್ತೆ. ಸೊ ಅದ್ರ ಜೊತೆಗೆ ನಮ್ಮ ಬಾಡಿಯನ್ನ ಪ್ರೊಟೆಕ್ಟ್ ಮಾಡುತ್ತೆ ಅಂತ ಹೇಳಿದ್ದೆ. ಪ್ರೊಟೆಕ್ಟ್ ಮಾಡುತ್ತೆ. ಸೊ ದಟ್ ಮೀನ್ಸ್ ಟು ಮೇಂಟೈನ್ ಅವರ್ ಹೆಲ್ತ್ ಅನ್ನ ಮೇಂಟೈನ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಪ್ರೊಟೆಕ್ಟ್ ಹೆಲ್ತ್ ಅಲ್ಲ, ಸೊ ಹೆಲ್ತ್ ಅನ್ನ ಮೇಂಟೈನ್ ಮಾಡುತ್ತೆ ಅಂತ ಅರ್ಥ. ಓಕೆ, ಸೊ ಹೆಲ್ತ್ ಅನ್ನ ಮೇಂಟೈನ್ ಮಾಡುತ್ತೆ. ಸೊ ಅದ್ರ ಜೊತೆ ಇನ್ನೇನಾಗಬೇಕು? ಎಸ್, ಆಫ್ ಕೋರ್ಸ್ ಇಟ್ ಇಸ್ ಆಲ್ಸೋ ಪ್ರೊವೈಡಿಂಗ್ ಎನರ್ಜಿ ಟು ಡು ಆಲ್ ದ ಮೆಟಬಾಲಿಕ್ ಆಕ್ಟಿವಿಟೀಸ್. ಮೆಟಬಾಲಿಕ್ ಆಕ್ಟಿವಿಟೀಸ್ ಆಗ್ತಾ ಏನಾಗುತ್ತೆ, ಸೆಲ್ ಡಿವಿಷನ್ ಆಗುತ್ತೆ, ಗ್ರೋತ್ ಆಗುತ್ತೆ, ಡೆವಲಪ್ಮೆಂಟ್ ಆಗುತ್ತೆ, ಬಾಡಿ ಬಿಲ್ಡಿಂಗ್ ಆಗ್ತಾ ಇದೆ ಅಂತ ಅರ್ಥ. ಇನ್ನ ಪ್ರೊಟೆಕ್ಟಿವ್ ಫುಡ್, ಇನ್ನ ಸಪೋರ್ಟಿವ್ ಫುಡ್ ರೆಫ್ರಿಜರೇಟರ್ಸ್ ಮತ್ತೆ ವಾಟರ್ ಅಂತ ಹೇಳಿದ್ರೆ ನಾರು ಪದಾರ್ಥಗಳು, ನೀರು ಎರಡು ಕೂಡ ಸೇರ್ಕೊಂಡ್ಬಿಡುತ್ತೆ. ಈ ನ್ಯೂಟ್ರಿಯೆಂಟ್ಸ್ ಗಳು ಆಯ್ತಾ ಇವಾಗ. ಓಕೆ, ನೆಕ್ಸ್ಟ್ ನ್ಯೂಟ್ರಿಷನ್ ಅಂತ ಹೇಳಿದ್ರೆ ಏನು? ಷನ್ ಅಂತ ಬಂದಾಗ ಇದು ಪ್ರೋಸೆಸ್ ಆಗಿರುತ್ತೆ. ಯಾವಾಗ್ಲೂ ಕೂಡ ಷನ್ ಇಂದ ಎಂಡ್ ಆದ್ರೆ ಅದು ಪ್ರಾಸೆಸ್ ಇಂದ ಇರುತ್ತೆ. ಈಗ ನೇಷನ್ ಅದೆಲ್ಲ ತಿಳ್ಕೊಂಬೇಡಿ, ಬಯಾಲಜಿಕಲಿ ನಾನು ಹೇಳ್ತಾ ಇರೋದು. ಓಕೆನಾ? ಸೊ ಇಟ್ ಈಸ್ ನಥಿಂಗ್ ಬಟ್ ಇಂಟೇಕ್ ಅಂಡ್ ಯುಟಿಲೈಸೇಷನ್ ಆಫ್ ದ ನ್ಯೂಟ್ರಿಯೆಂಟ್ಸ್. ಸೊ ನ್ಯೂಟ್ರಿಯೆಂಟ್ಸ್ ಅನ್ನ ತೆಗೆದುಕೊಳ್ಳೋದು ಜೊತೆಗೆ ಯುಟಿಲೈಸೇಷನ್ ಮಾಡ್ಕೊಳ್ಳೋ ಪ್ರೋಸೆಸ್ಗೆ ನ್ಯೂಟ್ರಿಷನ್ ಅಂತ ಹೇಳ್ತೀವಿ. ಸೊ ಐ ಆಮ್ ರೈಟಿಂಗ್ ದ ಡೆಫಿನೇಷನ್ ಫಾರ್ ದ ನ್ಯೂಟ್ರಿಷನ್ ಹಿಯರ್. ನ್ಯೂಟ್ರಿಷನ್ ಇನ್ ದ ಸೆನ್ಸ್ intake, okay, as well as intake as well as utilization of nutrients. ಈ ನ್ಯೂಟ್ರಿಯೆಂಟ್ಸ್ ಗಳನ್ನ ನಾವು ಯುಟಿಲೈಸೇಷನ್ ಮಾಡ್ಕೊಬೇಕು. ಫಾರ್ ವಾಟ್ ಪರ್ಪಸ್? ಫಾರ್ ಎನರ್ಜಿ. ದಟ್ ಪ್ರಾಸೆಸ್ ಇಸ್ ಕಾಮನ್ಲಿ ಕಾಲ್ಡ್ ನ್ಯೂಟ್ರಿಷನ್. ಅಂದ್ರೆ ನಾವು ನ್ಯೂಟ್ರಿಯೆಂಟ್ಸ್ ಅನ್ನ ತಗೊಂಡ್ಮೇಲೆ ಏನ್ ಮಾಡ್ತೀವಿ? ಡೈಜೆಸ್ಟ್ ಮಾಡ್ತೀವಿ. ಡೈಜೆಸ್ಟ್ ಆದ್ಮೇಲೆ ಅಬ್ಸಾರ್ಪ್ಷನ್ ಆಗುತ್ತೆ. ಅಬ್ಸಾರ್ಪ್ಷನ್ ಆದ್ಮೇಲೆ ಯುಟಿಲೈಸೇಷನ್ ಆಗುತ್ತೆ. ಸೊ ಅದನ್ನೇ ನಾವು ಅಸಿಮಿಲೇಷನ್ ಅಂತ ಹೇಳ್ತೀವಿ. ಈ ಎಂಟೈರ್ ಪ್ರೋಸೆಸ್ ಇದೆ ನೋಡಿ, ದಿಸ್ ಈಸ್ ಕಾಲ್ಡ್ ನ್ಯೂಟ್ರಿಷನ್. ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಓನ್ಲಿ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಕ್ಯಾನ್ ಹ್ಯಾವ್ ದ ಮೆಟಬಾಲಿಸಮ್ ಆರ್ ದ ನ್ಯೂಟ್ರಿಷನ್. ಅವುಗಳು ಮಾತ್ರ ಆಹಾರವನ್ನು ತೆಗೆದುಕೊಳ್ತವೆ, ಡೈಜೆಸ್ಟ್ ಮಾಡ್ಕೊಳ್ತವೆ, ಜೊತೆಗೆ ಏನ್ ಮಾಡುತ್ತೆ, ದೇ ಆರ್ ಎಲಿಮಿನೇಟಿಂಗ್ ದ ವೇಸ್ಟೇಜಸ್. ಯುಟಿಲೈಸ್ ಮಾಡಿಕೊಂಡು ಬೇಡದೇ ಇರೋದನ್ನ ಎಲಿಮಿನೇಟ್ ಮಾಡುತ್ತೆ. ಸೊ ಹಾಗಾಗಿ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ದೀಸ್ ಆರ್ ದ ಸಬ್ಸ್ಟೆನ್ಸಸ್ ವಿಚ್ ಪ್ರೊವೈಡ್ಸ್ ದ ಎನರ್ಜಿ. ಯಾವ್ಯಾವ್ದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದೆ. ನ್ಯೂಟ್ರಿಷನ್ ಅಂತ ಹೇಳಿದ್ರೆ ಇಂಟೇಕ್ ಆಸ್ ವೆಲ್ ಆಸ್ ಯುಟಿಲೈಸೇಷನ್ ಆಫ್ ದ ನ್ಯೂಟ್ರಿಯೆಂಟ್ಸ್. ತೆಗೆದುಕೊಳ್ಳೋದು ಮತ್ತೆ ನಮ್ಮ ಬಾಡಿ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋ ಪ್ರೋಸೆಸ್ಗೆ ನ್ಯೂಟ್ರಿಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಹೌ ಮೆನಿ ಟೈಪ್ಸ್ ಆರ್ ದೇರ್ ಇನ್ ದ ನ್ಯೂಟ್ರಿಷನ್? Basically there are two different types of nutrition we are classifying. So based on what, ಯಾವ criteria ಯೂಸ್ ಮಾಡ್ತೀವಿ? So first one, autotrophic nutrition. ನ್ಯೂಟ್ರಿಷನ್ ಅಂತ ಹೇಳಿದ್ರೆ ಇಂಟೇಕ್
ಅಂಡ್ ಯುಟಿಲೈಸೇಷನ್ ಆಫ್ ದ ನ್ಯೂಟ್ರಿಯೆಂಟ್ಸ್. ಓಕೆ, ಅದರಲ್ಲಿ ಆಟೋ ಇನ್ ದ ಸೆನ್ಸ್ ಸೆಲ್ಫ್ ಅಂತ ಆಗುತ್ತೆ. ಆಟೋ ಅಂತ ಹೇಳಿದ್ರೆ ಸೆಲ್ಫ್. ಸೊ ಸೆಲ್ಫ್ ನರಿಶ್ಡ್ ಆರ್ಗ್ಯಾನಿಸಮ್ಸ್, ದೇ ಆರ್ ಏಬಲ್ ಟು ಮೇಕ್ ದೇರ್ ಓನ್ ಫುಡ್ ವಿತ್ ದ ಹೆಲ್ಪ್ ಆಫ್ ಕೆಮಿಕಲ್, ವಿತ್ ದ ಹೆಲ್ಪ್ ಆಫ್ ಲೈಟ್. ಅವುಗಳಿಗೆ ಕೀಮೋಸಿಂಥೆಟಿಕ್ ಅಂಡ್ ಫೋಟೋಸಿಂಥೆಟಿಕ್ ಅಂತ ಹೇಳ್ತೀವಿ. ಇಲ್ಲಿ ನೋಡ್ಬೋದು ನೀವು. ಸೊ ಯು ಕ್ಯಾನ್ ಡೈರೆಕ್ಟ್ಲಿ ಸೇ ದೇ ಆರ್ ಪ್ರೊಡ್ಯೂಸರ್ಸ್ ಅಂತ ಹೇಳೋಣ. ಪ್ರೊಡ್ಯೂಸರ್ಸ್ ಅಂತ ಹೇಳಿದ್ರೆ ದೇ ಆರ್ ಏಬಲ್ ಟು ಮೇಕ್ ದೇರ್ ಓನ್ ಫುಡ್, ದೇ ಆರ್ ಏಬಲ್ ಟು ಪ್ರೊಡ್ಯೂಸ್ ದ ಫುಡ್ ಇಟ್ ಸೆಲ್ಫ್. ಪ್ರೊಡ್ಯೂಸ್ ಮಾಡುತ್ತೆ, ಪ್ರೊಡ್ಯೂಸರ್ಸ್. ಸೊ ಫೋಟೋಸಿಂಥೆಟಿಕ್ ಅಂದ್ರೆ those are the green plants which are able to make their own food with the help of light, with the help of sunlight, in the presence of sunlight. ಸೊ ಲೈಟ್ ಪ್ರೆಸೆನ್ಸ್ ಅಲ್ಲಿ ಪ್ಲಾಂಟ್ಸ್ ಗಳು ಫುಡ್ ಅನ್ನ ಮೇಕ್ ಮಾಡಿದ್ರೆ ಅವುಗಳಿಗೆ ಫೋಟೋಸಿಂಥೆಸಿಸ್ ಅಂತ ಹೇಳ್ತೀವಿ. ಇನ್ನ ಕೆಲವು ಕೀಮೋಸಿಂಥೆಟಿಕ್ ಇರುತ್ತೆ. ಎಕ್ಸಾಂಪಲ್ ಪರ್ಪಲ್ ಬ್ಯಾಕ್ಟೀರಿಯಾ. ಯು ನೋ ದಟ್ ಪರ್ಪಲ್ ಬ್ಯಾಕ್ಟೀರಿಯಾ, right? Purple bacteria. So these are the bacteria. They can take up the chemicals present in their surroundings. ಕೆಮಿಕಲ್ ಗಳನ್ನ ಯುಟಿಲೈಸ್ ಮಾಡಿಕೊಂಡು ಫುಡ್ ಅನ್ನ ಪ್ರಿಪೇರ್ ಮಾಡುತ್ತೆ. ಸೊ ಅವುಗಳಿಗೆ ನಾವು ಕೀಮೋಸಿಂಥೆಸಿಸ್ ಅಂತ ಹೇಳ್ತೀವಿ. ಫಿನಾಮಿನಾ ಇಸ್ ಸಿಂಥೆಸಿಸ್. ಆರ್ಗ್ಯಾನಿಸಮ್ ಬಂದಾಗ ಕೀಮೋಸಿಂಥೆಟಿಕ್ ಆರ್ಗ್ಯಾನಿಸಮ್, ಫೋಟೋಸಿಂಥೆಟಿಕ್ ಆರ್ಗ್ಯಾನಿಸಮ್ ಅಂತ ಹೇಳ್ಬೋದು. ಓಕೆನಾ? ಸೊ ಒಂದು ಆಟೋಟ್ರೋಫ್, ದೇ ಆರ್ ಮೇಕಿಂಗ್ ದೇರ್ ಓನ್ ನ್ಯೂಟ್ರಿಯೆಂಟ್ಸ್. ಅವುಗಳ ನ್ಯೂಟ್ರಿಯೆಂಟ್ಸ್ ಗಳನ್ನ ಅವೇ ಮೇಕ್ ಮಾಡ್ಕೊಂತಾ ಇದಾವೆ. ಓಕೆ, ನೆಕ್ಸ್ಟ್ ಇಲ್ಲಿಗೆ ಬಂದ್ರೆ ಹೆಟಿರೋ ಮೀನ್ಸ್ ಡಿಫ್ರೆಂಟ್. ಹೆಟಿರೋ ಮೀನ್ಸ್ ಡಿಫ್ರೆಂಟ್. ಸೊ ಡಿಫ್ರೆಂಟ್ ಅಂತ ಹೇಳಿದ್ರೆ ದೇ ಆರ್ ಗೆಟಿಂಗ್ ದ ನ್ಯೂಟ್ರಿಯೆಂಟ್ಸ್ ಫ್ರಮ್ ದ ಡಿಫ್ರೆಂಟ್ ಸೋರ್ಸಸ್. ಬೇರೆ ಸೋರ್ಸ್ ಗಳಿಂದ ನ್ಯೂಟ್ರಿಯೆಂಟ್ಸ್ ಗಳನ್ನ ತೆಗೆದುಕೊಳ್ತಾ ಇದೆ. ಸೊ ಎಕ್ಸಾಂಪಲ್ ಅದರಲ್ಲೂ ಕೂಡ ಹೋಲೋಜೋಯಿಕ್ ನ್ಯೂಟ್ರಿಷನ್, ಪ್ಯಾರಾಸಿಟಿಕ್, ಸಿಂಬಯೋಟಿಕ್ ಅಂಡ್ ಆಲ್ಸೋ ಸ್ಯಾಪ್ರೋಫಿಟಿಕ್ ನ್ಯೂಟ್ರಿಷನ್ ಅಂತ ಹೇಳ್ಬೋದು. ಸೊ ಈಗ ಆರ್ಗ್ಯಾನಿಸಮ್ಸ್, okay, which are not able to make their own food, which are depends on other living organisms, they are called heterotrophic. So I'm directly writing depend on other organisms. So we can directly say ಏನಂತ ಹೇಳ್ಬೋದು, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ದೇ ಡಿಪೆಂಡ್ಸ್ ಆನ್ ಪ್ಲಾಂಟ್ಸ್. ನಾವು heterotrophic organisms ಗಳು, because we are not able to make our food, but directly or indirectly we are depending on what plant. ಸೊ ಅದರಲ್ಲೂ ಕೂಡ ಹೋಲೋಜೋಯಿಕ್ ಅಂತ ಬರುತ್ತೆ. ಹೋಲೋಜೋಯಿಕ್ ಅಂತ ಹೇಳಿದ್ರೆ ನಾವು ಅಮೀಬಾ ಎಲ್ಲ ಸೇರ್ಕೊಂತೀವಿ. ಸೊ ವೇರ್ ವಿ ಆರ್ ಏಬಲ್ ಟು ಗೆಟ್ ದ ಫುಡ್ ಹೋಲ್, ಎಂಟೈರ್ ಫುಡ್ ಅನ್ನ ತೆಗೆದುಕೊಂಡ್ಬಿಡ್ತೀವಿ. ವಿ ಆರ್ ಟೇಕಿಂಗ್ ದ ಫುಡ್ ಫಾಸ್ಟ್, ದೆನ್ ವಿ ಆರ್ ಗೋಯಿಂಗ್ ಟು ಡೈಜೆಸ್ಟ್ ದಟ್ ಇನ್ಸೈಡ್ ಅವರ್ ಬಾಡಿ. ಒಳಭಾಗದಲ್ಲಿ ನಾವು ಡೈಜೆಸ್ಟ್ ಮಾಡ್ತೀವಿ. ಸೊ ಅವುಗಳಿಗೆ ಹೋಲೋಜೋಯಿಕ್ ಅಂತ ಹೇಳ್ತಾರೆ. ಪ್ಯಾರಾಸಿಟಿಕ್ ಅಂತ ಹೇಳಿದ್ರೆ as the name indicating, so that depends on other living organism directly. Okay, they are getting the nutrients from the other living organism called host. They are obtaining the food from the host ಅಂತ ಹೇಳೋಣ, from the host ಅಂತ ಹೇಳಿ. ಅವುಗಳೇನದು ಪ್ಯಾರಾಸಿಟಿಕ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ symbiotic. Few living organisms are living together and they are mutually beneficial. ಒಂದಕ್ಕೊಂದು ಸಹಾಯ ಮಾಡ್ಕೊಳ್ಳುತ್ತೆ. ಸೊ ತುಂಬಾ ಎಕ್ಸಾಂಪಲ್ಗಳಿದೆ. ಸೊ ಅದರಲ್ಲಿ ಒಂದು ಲೈಕೆನ್ಸ್ ಅಂತ ಎಕ್ಸಾಂಪಲ್ ಕೊಡಬಹುದು ನಾವು. ಲೈಕೆನ್ಸ್, ಸೊ ವೇರ್ ದ ಫಂಗೈ ಅಂಡ್ ಆಲ್ಗಾ ದೇ ಪ್ರೆಸೆಂಟ್ ಟುಗೆದರ್, ಒಟ್ಟಿಗೆ ಇರುತ್ತೆ. ಸೊ ಆಲ್ಗೆ ಸಿಂಥಸೈಸ್ ದ ಫುಡ್ ಅಂಡ್ ಪ್ರೊವೈಡ್ ದ ನ್ಯೂಟ್ರಿಯೆಂಟ್ಸ್ ಟು ದ ಫಂಗೈ. ಫಂಗೈ ಪ್ರೊವೈಡ್ಸ್ ದ ನ್ಯೂಟ್ರಿಯೆಂಟ್ಸ್ ಟು ದ, ನ್ಯೂಟ್ರಿಯೆಂಟ್ ಅಂತ ಹೇಳಿದ್ರೆ ಯಾವುದು, ಕೆಮಿಕಲ್ಸ್ ಗಳನ್ನ, ವಾಟರ್ ಅನ್ನ ಪ್ರೊವೈಡ್ ಮಾಡುತ್ತೆ ಫಾರ್ ಫೋಟೋಸಿಂಥೆಸಿಸ್. ಮೀನ್ಸ್ ದೇ ಅಬ್ಸಾರ್ಬ್ ದ ವಾಟರ್ ಫ್ರಮ್ ದ ಸರೌಂಡಿಂಗ್, ಸೊ ದಟ್ ಪ್ರೊವೈಡ್ಸ್ ಟು ದ ಆಲ್ಗೆ. ಈ ತರ ಸಿಂಬಯೋಟಿಕ್ ಅಸೋಸಿಯೇಷನ್ ಅಂತ ಹೇಳ್ಬೋದು. ಸೊ ಅದೇ ತರ ಸ್ಯಾಪ್ರೋಫಿಟಿಕ್ ಎಕ್ಸಾಂಪಲ್ ನಿಮಗೆ ಗೊತ್ತಿರಬಹುದು, ಫಂಗೈಗಳು. ಸೊ ಮೀನ್ಸ್ ದೇ ಡಿಪೆಂಡ್ಸ್ ಆನ್ ಡೆಡ್ ಅಂಡ್ ಡಿಕೇಯಿಂಗ್ ಆರ್ಗ್ಯಾನಿಕ್ ಮ್ಯಾಟರ್. ಸಿಹಿಯ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಬೇಕು ಅಂದ್ರೆ ಎರಡೇ ವರ್ಡ್, ನ್ಯೂಟ್ರಿಷನ್ ಆರ್ ಆಫ್ ಟೂ ಟೈಪ್ಸ್. ಸೊ ಆಟೋಟ್ರೋಫಿಕ್, ಹೆಟರೋಟ್ರೋಫಿಕ್ ನ್ಯೂಟ್ರಿಷನ್. ಆಟೋ ಸೆಲ್ಫ್ ಮೇಕಿಂಗ್ ಆರ್ಗ್ಯಾನಿಸಮ್ಸ್, ದೇ ಮೇಕ್ ದೇರ್ ಓನ್ ಫುಡ್ ವಿತ್ ದ ಹೆಲ್ಪ್ ಆಫ್ ಲೈಟ್, ವಿತ್ ದ ಹೆಲ್ಪ್ ಆಫ್ ಕೆಮಿಕಲ್. ಸೊ ಅದಕ್ಕೆ ನಾನು ಎಕ್ಸಾಂಪಲ್ ಕೊಡ್ತೀನಿ ಮತ್ತೆ. ಹೆಟರೋಟ್ರೋಫಿಕ್ ನ್ಯೂಟ್ರಿಷನ್ ಅಂತ ಹೇಳಿದ್ರೆ ಆರ್ಗ್ಯಾನಿಸಮ್ಸ್ ವಿಚ್ ಆರ್ ನಾಟ್ ಏಬಲ್ ಟು ಮೇಕ್ ದೇರ್ ಓನ್ ಫುಡ್ ಬಟ್ ದೇ ಡಿಪೆಂಡ್ಸ್ ಆನ್ ಪ್ಲಾಂಟ್ಸ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಸೊ ಹೋಲೋಜೋಯಿಕ್, ಪ್ಯಾರಾಸಿಟಿಕ್, ಸಿಂಬಯೋಟಿಕ್ ಅಂಡ್ ಸ್ಯಾಪ್ರೋಫಿಟಿಕ್. ಸೊ ಹೋಲೋಜೋಯಿಕ್ ಅಂತ ಹೇಳಿದ್ರೆ ದೇ ಟೇಕ್ ದ ಫುಡ್ ಫಾಸ್ಟ್ ಇನ್ ಟು ದೇರ್ ಬಾಡಿ, ದೆನ್ ದೇ ಡೈಜೆಸ್ಟ್ ಇನ್ಸೈಡ್ ದ ಬಾಡಿ. ಫುಡ್ ಅನ್ನ ಒಳಭಾಗದಲ್ಲಿ ಡೈಜೆಸ್ಟ್ ಮಾಡ್ಕೊಂತೀವಿ. ಆದ್ರೆ ಸ್ಯಾಪ್ರೋಫೈಟ್ಗಳು ನಮಗಿಂತ ಅಪೋಸಿಟ್. ಸ್ಯಾಪ್ರೋಫೈಟ್ಸ್ ದೇ ಡೈಜೆಸ್ಟ್ ದ ಫುಡ್ ಫಾಸ್ಟ್, ದೆನ್ ದೇ ಆರ್ ಟೇಕಿಂಗ್ ದಟ್ ಇನ್ ಟು ದೇರ್ ಬಾಡಿ. ಒಳಗಡೆಗೆ ತೆಗೆದುಕೊಳ್ಳುತ್ತೆ ಸ್ಯಾಪ್ರೋ, ಡೆಡ್ ಅಂಡ್ ಡಿಕೇಯಿಂಗ್ ಆರ್ಗ್ಯಾನಿಕ್ ಮ್ಯಾಟರ್. ಓಕೆ, ಸೊ ದಟ್ಸ್ ಅ
ಟೂ ಡಿಫರೆಂಟ್ ಟೈಪ್ಸ್. ನೆಕ್ಸ್ಟ್ ನೋಡೋಣ ಇವಾಗ ಆಟೋಟ್ರೋಫಿಕ್ ನ್ಯೂಟ್ರಿಷನ್ಗೆ ಬಂದಾಗ, ಆಸ್ ಐ ಸೆಡ್, ಆಟೋ ಮೀನ್ಸ್ ಸೆಲ್ಫ್ ಮೇಕಿಂಗ್ ಫುಡ್. ದೇ ಪ್ರಿಪೇರ್ ದೇರ್ ಓನ್ ಫುಡ್. ಯು ಕ್ಯಾನ್ ಸೇ ದೇ ಮೇಕ್ ದೇರ್ ಓನ್ ಫುಡ್. ದೇ ಮೇಕ್ ದೇರ್ ಓನ್ ಫುಡ್ ಅಂತ ಹೇಳ್ಬೋದು. ಓನ್ ಫುಡ್. ಸೊ ಇವಾಗ ನಮ್ಮನೇನು ಸರ್ ನಾವೇ ಫುಡ್ ಅನ್ನ ಮೇಕ್ ಮಾಡ್ಕೊಂತೀವಿ. That doesn't mean you are preparing the food. I mean, you are making the fruit or vegetables. ಹೌದಲ್ವಾ? ಸೊ ನಾವು ಫುಡ್ ಅನ್ನ ಮೇಕ್ ಮಾಡೋದು ಬೇರೆ, ಪ್ಲಾಂಟ್ಸ್ ಗಳೇನ್ ಮಾಡ್ತಾ ಇದೆ, ರಾ ಮೆಟೀರಿಯಲ್ಸ್ ಗಳನ್ನ ಯುಟಿಲೈಸ್ ಮಾಡ್ಕೊಂತಾ ಇದೆ. ಸೊ ಇಫ್ ದ ಪ್ಲಾಂಟ್ಸ್ ಆರ್ ಮೇಕಿಂಗ್ ದ ಫುಡ್ ವಿತ್ ದ ಹೆಲ್ಪ್ ಆಫ್ ಸನ್ಲೈಟ್, ಸೊ ಸನ್ಲೈಟ್ ಅನ್ನ ಯುಟಿಲೈಸ್ ಮಾಡ್ಕೊಳ್ಳುತ್ತೆ, ರಾ ಮೆಟೀರಿಯಲ್ಸ್ ಗಳು, ಇನ್ಆರ್ಗ್ಯಾನಿಕ್ ರಾ ಮೆಟೀರಿಯಲ್ಸ್ ಗಳನ್ನ ಯುಟಿಲೈಸ್ ಮಾಡ್ಕೊಳ್ಳುತ್ತೆ. ಸೊ ಪ್ಲಾಂಟ್ಸ್, ಸೊ ದೇ ಆರ್ ದ ಆಟೋಟ್ರೋಪ್ಸ್. ಯು ಕ್ಯಾನ್ ಸೇ ಫೋಟೋ ಸಿಂಥೆಟಿಕ್. ಇವುಗಳಿಗೆ ಫೋಟೋಸಿಂಥೆಟಿಕ್ ಅಂತ ಹೇಳ್ತೀವಿ. ದೇ ಪ್ರಿಪೇರ್ ಫುಡ್ ವಿತ್ ದ ಹೆಲ್ಪ್ ಆಫ್ ವಾಟ್, ಏನನ್ನು ಯುಟಿಲೈಸ್ ಮಾಡ್ಕೊಳ್ಳುತ್ತೆ ಪ್ಲಾಂಟ್ಸ್ ಗಳು? ದೇ ಯುಟಿಲೈಸ್ ಕಾರ್ಬನ್ ಡೈಆಕ್ಸೈಡ್, ಓಕೆ, ವಾಟರ್, ಓಕೆ, ಅಂಡ್ ಆಲ್ಸೋ ಇನ್ಆರ್ಗ್ಯಾನಿಕ್ ಮಿನರಲ್ಸ್. ಕೆಲವು ಇನ್ಆರ್ಗ್ಯಾನಿಕ್ ಮಿನರಲ್ಸ್ ಗಳನ್ನ ಯುಟಿಲೈಸ್ ಮಾಡ್ಕೊಳ್ಳುತ್ತೆ. ಓಕೆ, ಮಿನರಲ್ಸ್ ಗಳನ್ನ ಯುಟಿಲೈಸ್ ಮಾಡ್ಕೊಳ್ಳುತ್ತೆ. ಅಂಡ್ ಇಷ್ಟೇನ ಬೇಕಾಗಿರೋದು? ನೋ, ದೇ ನೀಡ್ ವೆರಿ ಇಂಪಾರ್ಟೆಂಟ್ ಕಾಂಪೊನೆಂಟ್, ದಟ್ ಈಸ್ ನಥಿಂಗ್ ಬಟ್ ಸನ್ಲೈಟ್. They need sunlight. In the presence of sunlight. And one more thing is there, that is called chlorophyll. Chlorophyll ಇರಬೇಕಾಗುತ್ತೆ. ಓಕೆನಾ? ಅಂದ್ರೆ ಇಟ್ಸ್ ದ ಇಂಟರ್ನಲ್ ಫ್ಯಾಕ್ಟರ್. ಇಫ್ ದೇ ವಾಂಟ್ ಟು ಟ್ರ್ಯಾಪ್ ದ ಸನ್ಲೈಟ್, ಈಗ ಪ್ಲಾಂಟ್ ಗಳು ಸನ್ಲೈಟ್ ಅನ್ನ ಟ್ರ್ಯಾಪ್ ಮಾಡಬೇಕು ಅಂತ ಹೇಳಿದ್ರೆ ಅವುಗಳಲ್ಲಿ ಒಂದು ಸೋಲಾರ್ ಪ್ಯಾನಲ್ ಇರಬೇಕು. ಆ ಸೋಲಾರ್ ಪ್ಯಾನಲ್ ಯಾವುದು? ಕ್ಲೋರೋಫಿಲ್. ದೇ ಟ್ರ್ಯಾಪ್ ದ ಸನ್ಲೈಟ್. ಸೊ ವಿತ್ ದ ಹೆಲ್ಪ್ ಆಫ್ ಕ್ಲೋರೋಫಿಲ್ ಒಳಭಾಗದಲ್ಲಿ ಬೇಕಾದಷ್ಟು ಕೆಮಿಕಲ್ ರಿಯಾಕ್ಷನ್ ಗಳಾಗುತ್ತೆ. ಅದನ್ನೇ ನೀವು ಫೋಟೋಸಿಂಥೆಸಿಸ್ ಅನ್ನೋ ರಿಯಾಕ್ಷನ್ ಅಲ್ಲಿ ತಿಳ್ಕೊಂತೀರಾ. ಓಕೆನಾ? ಸೊ ಹಾಗಿದ್ರೆ CO2, H2O ಅಂದ್ರೆ ಇನ್ಆರ್ಗ್ಯಾನಿಕ್ ಮಿನರಲ್ಸ್ ಎಲ್ಲ ಬೇಕು. ಅಂಡ್ ವಾಟ್ ಆರ್ ದೇ ಡೂಯಿಂಗ್? ದೇ ಆರ್ ಮೇಕಿಂಗ್ ದ ಫುಡ್ ಅನ್ನ ಪ್ರಿಪೇರ್ ಮಾಡ್ತಾ ಇದೆ. ಹೌದಾ? ಸೊ ಸಿಂಪಲ್ ಆಗಿ ರಿಯಾಕ್ಷನ್ ಬರೀತೀನಿ. ಟ್ರೈ ಟು ಗಿವ್ ದ ಬ್ಯಾಲೆನ್ಸ್ಡ್ ಈಕ್ವೇಶನ್ ಇನ್ ದ ಕಮೆಂಟ್ ಇಫ್ ಪಾಸಿಬಲ್. ಗೊತ್ತಿದ್ರೆ ಬ್ಯಾಲೆನ್ಸ್ಡ್ ಈಕ್ವೇಶನ್ ಬರೀಲಿಕ್ಕೆ ಟ್ರೈ ಮಾಡಿ. ಓಕೆ, ಸೊ ಏನಂತ ಹೇಳ್ಬಿಟ್ಟು, ಪ್ಲಾಂಟ್ಸ್ ಆರ್ ಯುಟಿಲೈಸಿಂಗ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್, ಓಕೆ, ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಅಂಡ್ ಕ್ಲೋರೋಫಿಲ್. ಓಕೆ, ದೇ ಆರ್ ಮೇಕಿಂಗ್ ದ ಫುಡ್ ಅನ್ನ ಮೇಕ್ ಮಾಡ್ತಾ ಇದೆ. ಫುಡ್ ಅಂತ ಹೇಳಿದ್ರೆ ಏನು? ಗ್ಲೂಕೋಸ್, C6H12O6, ಅಂಡ್ ಆಲ್ಸೋ ದೇ ಆರ್ ರಿಲೀಸಿಂಗ್ ವಾಟರ್ ಅಂಡ್ ಆಕ್ಸಿಜನ್. ಸೊ ಎರಡನ್ನು ಕೂಡ ರಿಲೀಸ್ ಮಾಡ್ತಾ ಇದೆ. ದಿಸ್ ಈಸ್ ಅ ಇಂಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಶನ್. ಬ್ಯಾಲೆನ್ಸ್ ಆಗಿಲ್ಲ, ಬಟ್ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಸೊ ಓಕೆ, ಇದು ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಅಲ್ಲಿ ಒಂದು ಫಿನಾಮಿನಾ, ಫೋಟೋಸಿಂಥೆಸಿಸ್. ಇನ್ ಕೆಲವು ಕಿಮೋಸಿಂಥೆಟಿಕ್ ಇರುತ್ತೆ. ಪರ್ಪಲ್ ಬ್ಯಾಕ್ಟೀರಿಯಾ, ದೇ ಯುಟಿಲೈಸ್ ದ ಕೆಮಿಕಲ್ಸ್ ವಿಚ್ ಆರ್ ಪ್ರೆಸೆಂಟ್ ಅರೌಂಡ್ ದೆಮ್ ಅಂಡ್ ದೇ ಆರ್ ಮೇಕಿಂಗ್ ದೇರ್ ಓನ್ ಫುಡ್. ಸೊ ದಟ್ಸ್ ದ ಥಿಂಗ್. ನೆಕ್ಸ್ಟ್ ಹೆಟ್ರೋಟ್ರೋಫಿಕ್ ನ್ಯೂಟ್ರಿಷನ್ಗೆ ಬಂದ್ರೆ ಏನಾಗಂತ ಹೇಳಿದ್ರೆ, ಇಟ್ಸ್ ಅ ಮೋಡ್ ಆಫ್ ನ್ಯೂಟ್ರಿಷನ್ ಇನ್ ವಿಚ್ ಆರ್ಗಾನಿಸಮ್ ಕ್ಯಾನ್ ನಾಟ್ ಪ್ರಿಪೇರ್ ದೇರ್ ಫುಡ್ ಬಟ್ ದಟ್ ಡಿಪೆಂಡ್ಸ್ ಆನ್ ಪ್ಲಾಂಟ್ಸ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ದೇ ಆರ್ ಕಾಲ್ಡ್ ಹೆಟ್ರೋಟ್ರೋಫಿಕ್. ಸೊ ಅದರಲ್ಲೂ ನಾನು ಬೇರೆ ಬೇರೆ ತರ ಹೇಳಿದೆ ನಿಮ್ಗೆ. ಓಕೆ, ವಿ ಆರ್ ಹೋಲೋಜೋಯಿಕ್ ನ್ಯೂಟ್ರಿಷನ್, ಅಲ್ಲಿ ಸ್ಟೆಪ್ಸ್ ಗಳು ಬರುತ್ತೆ, ಹೇಳ್ತೀನಿ. ಅದಾದ್ಮೇಲೆ ಪ್ಯಾರಾಸಿಟಿಕ್ ಆರ್ಗಾನಿಸಮ್ಸ್. ಸೊ ಎಕ್ಸಾಂಪಲ್ ಟೇಪ್ ವರ್ಮ್, ಫ್ಲೂಕ್ ಅಂತ ಕೇಳಿರ್ತೀರ ನೀವು. ಅಂದ್ರೆ ಲಿವರ್ ಫ್ಲೂಕ್ ಅಂತ ಹೇಳ್ಬಿಟ್ಟು, ಟೇಪ್ ವರ್ಮ್, ಲಾಡಿ ಹುಳ, ನಮ್ಮ ಹೊಟ್ಟೆ ಒಳಭಾಗದಲ್ಲೇ ಇರುತ್ತೆ ಅದು. ಇನ್ನು ಫಿಲೇರಿಯಾಸಿಸ್ ಅಂದ್ರೆ ಡಿಸೀಸ್, ಅದು ಫಿಲೇರಿಯಲ್ ವರ್ಮ್ಸ್ ಅಂತ ನಮ್ಮ ಬಾಡಿ ಒಳಭಾಗದಲ್ಲೇ ಇರುತ್ತೆ. ಲೈಸಸ್, ತಲೆಯಲ್ಲಿರೋ ಹೇನುಗಳಿರುತ್ತಲ್ಲ, ಅವೆಲ್ಲವೂ ಕೂಡ ಪ್ಯಾರಾಸೈಟ್ಗಳೇ ಆಗಿರುತ್ತೆ. ದಿ ಡಿಪೆಂಡ್ಸ್ ಆನ್ ಅದರ್ ಲಿವಿಂಗ್ ಆರ್ಗಾನಿಸಮ್, ಇನ್ಕ್ಲೂಡಿಂಗ್ ದ ಲೀಚ್, ಜಿಗಣೆ, ರಕ್ತ ಇರುತ್ತಲ್ಲ ಅದು, ಇನ್ಕ್ಲೂಡಿಂಗ್ ದ ಬೆಡ್ ಬಗ್, ದಟ್ ಇಸ್ ಆಲ್ಸೋ ಪ್ಯಾರಾಸಿಟಿಕ್. ಸಿಂಬಯಾಟಿಕ್, ಎರಡು ಒಟ್ಟಿಗೆ ಇರೋದು, ಮ್ಯೂಚುವಲಿ ಬೆನಿಫಿಷಿಯಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇನ್ನೊಂದು ಸ್ಯಾಪ್ರೋಫಿಟಿಕ್. ಇನ್ನು ಹೋಲೋಜೋಯಿಕ್ ನ್ಯೂಟ್ರಿಷನ್ ಅಲ್ಲಿ ಸ್ಟೆಪ್ಸ್ ಗಳಿರುತ್ತೆ. ಓಕೆ, ದೋಸ್ ಆರ್ ದ ಸ್ಟೆಪ್ಸ್ very necessary to digest the food and to absorb them. So first one is ingestion. ಇಂಡೈಜೆಷನ್ ಅನ್ನೋದು ಒಳ್ಳೆ ಅಲ್ಲ ಇಲ್ಲಿ. ಓಕೆನಾ? ಇಂಡೈಜೆಷನ್ ಯಾವಾಗ ಆಗುತ್ತೆ? ಇಟ್ಸ್ ಅ ಡಿಸಾರ್ಡರ್. ಸೊ ಈಗ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಫಸ್ಟ್ ಒನ್ ಈಸ್ ಇಂಜೆಷನ್. ಇಂಜೆಷನ್ ಅಂತ ಹೇಳಿದ್ರೆ, ಓಕೆ, ಟೇಕಿಂಗ್ ಫುಡ್ ಇನ್ ಟು ಅ ಬಾಡಿ. ಸೊ ಟೇಕ್ ಇನ್ ಅಂತ ಹೇಳೋಣ, ಟೇಕ್ ಇನ್ ಅಂತ ಹೇಳ್ಬಿಟ್ಟು. ಓಕೆ, ಒನ್ಸ್ we are taking the food into the mouth, ತೆಗೆದುಕೊಂಡ್ಮೇಲೆ we need to break it into smaller fragments, right? So that smaller fragments can be done by the process called digestion. So ಅದರಲ್ಲಿ ಎರಡು ತರ ಬರುತ್ತೆ, ಕೆಮಿಕಲ್ ಡೈಜೆಷನ್. ಸೊ ಹಾಗಾಗಿ ಎರಡನೇದೇನು? ಬ್ರೇಕಿಂಗ್ ಡೌನ್. ಸೊ ಬ್ರೇಕಿಂಗ್ ಡೌನ್ ಅಂತ ಹೇಳ್ತೀವಿ. ಏನನ್ನ ಬ್ರೇಕ್ ಮಾಡ್ತಾ ಇದೀವಿ? ಫುಡ್ ಪಾರ್ಟಿಕಲ್ಸ್ ಗಳನ್ನ ಇಂಟು ಸ್ಮಾಲರ್ ಫ್ರಾಗ್ಮೆಂಟ್ಸ್. ಮೆಕ್ಯಾನಿಕಲಿ ಇನ್ ದ ಮೌತ್, ಕೆಮಿಕಲಿ ಇನ್ ದ ಸ್ಟಮಕ್ ಆರ್ ಇನ್ ದ ಇಂಟೆಸ್ಟೈನ್. ಡೈಜೆಷನ್ ಆಗ್ತಾ ಇದೆ. Absorption. So absorbed by what?
absorbed by the villi which are present in the small intestine into the blood. So next ಏನಿಗಾಗುತ್ತೆ ಇದು move to the blood ಅನ್ನು ಬರೆಯೋಣ. move to the blood, ಅದು blood ಗೆ ಹೋಗುತ್ತೆ, ಇವಾಗ ಅಬ್ಸಾರ್ಬ್ ಆಗುತ್ತೆ. ನೆಕ್ಸ್ಟ್ ಅಸಿಮಿಲೇಷನ್. ಅಸಿಮಿಲೇಷನ್ ಅಂತ ಹೇಳಿದ್ರೆ ಯುಟಿಲೈಸೇಷನ್ ಅಂತ. ಅಸಿಮಿಲೇಷನ್ ಬೈ ದ ಸೆಲ್ಸ್, ನಮ್ಮ ಬಾಡಿಯಲ್ಲಿರೋ ಸೆಲ್ಸ್ ಗಳೇನ್ ಮಾಡುತ್ತೆ ಇವಾಗ ಈ ನ್ಯೂಟ್ರಿಯೆಂಟ್ಸ್ ಗಳು ನಾವು ತೆಗೆದುಕೊಂಡು ಇಂಜೆಕ್ಷನ್ ಮಾಡ್ಕೊಂಡು, ಇಂಜೆಕ್ಷನ್ ಇನ್ ದ ಸೆನ್ಸ್ ಟೇಕಿಂಗ್ ಫುಡ್ ಇನ್ ಟು ದ ಮೌತ್, ಒಳಗಡೆ ತೆಗೆದುಕೊಳ್ಳೋದು, ಆರ್ ಇನ್ ಟು ದ ಬಾಡಿ ಥ್ರೂ ದ ಮೌತ್ ಅಂತ ಹೇಳ್ತೀವಿ. ಒನ್ಸ್ ವಿ ಹಾವ್ ಇಂಜೆಸ್ಟೆಡ್, ತೆಗೆದುಕೊಂಡ ಮೇಲೆ, then it is being broken down into smaller fragments with the help of teeth and tongue in the presence of saliva called digestion. Again, absorption. Once the food gets digested in the small intestine, so digested food is being absorbed by the small intestine into the blood. Blood ge hogutte. Blood is the transporter. It's a circulatory material anta ಹೇಳ್ತೀವಿ. So next, move to the blood. Blood ಏನು ಮಾಡುತ್ತೆ, ಎಲ್ಲ ಕಡೆ ಸಪ್ಲೈ ಮಾಡುತ್ತೆ. So once that reaches the tissue level or cell level, ಟಿಶ್ಯೂಗಳನ್ನ ರೀಚ್ ಆದ್ಮೇಲೆ the cells are able to take up the nutrients and that gets oxidizes. ಅಲ್ಲಿ ಆಕ್ಸಿಡೈಸ್ ಆಗುತ್ತೆ, ಗ್ಲೂಕೋಸ್ ಇವಾಗ ಆಕ್ಸಿಡೈಸ್ ಆಗಬೇಕು to release the energy, okay, inside the cytoplasm, inside the ಎಲ್ಲಿ ಮೈಟೋಕಾಂಡ್ರಿಯಾ. ಅದು ರೆಸ್ಪಿರೇಷನ್ ಅಂತ ಕೂಡ ಹೇಳ್ತೀವಿ. ಕಂಬಷನ್ ಆಫ್ ದ ಫುಡ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಇಸ್ ಕಾಲ್ಡ್ ರೆಸ್ಪಿರೇಷನ್, ಏರೋಬಿಕ್ ರೆಸ್ಪಿರೇಷನ್ ಅಂತ. ಸೊ ಹಾಗಾಗಿ ಬೈ ದ ಸೆಲ್ ದ ಅಸಿಮಿಲೇಷನ್ ವಿಲ್ takes place to release the energy in the form of ATP. So next, undigested food. See here, undigested ಇಲ್ಲಿ ಬರುತ್ತೆ ಇವಾಗ. Indigestion ಬೇರೆ ಆಗುತ್ತೆ, ಅದು ಬೇರೆ. indigestion ಅನ್ನೋದು ingestion ಬೇರೆ ಆಗುತ್ತೆ. ಈಗ undigested food, unabsorbed food. So I'm writing undigested or unabsorbed food is present in the large intestine, has to eliminate, ಅದು eliminate ಆಗಬೇಕು. ಓಕೆ, ಸೊ ಹಾಗಾಗಿ ಎಲಿಮಿನೇಷನ್ ಅಂತ ಬರೆಯೋಣ. elimination of undigested food is called digestion. So ಈ ಎಲ್ಲಾ ಪ್ರೋಸೆಸ್ಗಳು ಆದ್ರೇನೆ ಅದನ್ನ ಹೋಲೋಜೋಯಿಕ್ ನ್ಯೂಟ್ರಿಷನ್ ಅಂತ ಹೇಳ್ತೀವಿ. ಸೊ ನ್ಯೂಟ್ರಿಷನ್ ಹ್ಯಾಸ್ ಬಿನ್ ಕಂಪ್ಲೀಟೆಡ್. ಓಕೆ, ನ್ಯೂಟ್ರಿಷನ್ ಅಂದ್ರೆ ಏನು? ಇಂಟೇಕ್ ಆಸ್ ವೆಲ್ ಆಸ್ ಯುಟಿಲೈಸೇಷನ್ ಆಫ್ ಎನರ್ಜಿ, ಸಾರಿ ನ್ಯೂಟ್ರಿಯೆಂಟ್ಸ್ ಗಳನ್ನ ತೆಗೆದುಕೊಳ್ಳೋದು, ಯುಟಿಲೈಸ್ ಮಾಡ್ಕೊಳ್ಳೋದು, ಬೇಡದೇ ಇರೋದನ್ನ ಎಲಿಮಿನೇಟ್ ಮಾಡೋದು, ಇದೇ ನ್ಯೂಟ್ರಿಷನ್. ಆ ನ್ಯೂಟ್ರಿಷನ್ ಅಲ್ಲಿರೋ ಸ್ಟೆಪ್ಸ್ಗಳು, ದೀಸ್ ಆರ್ ದ ಸ್ಟೆಪ್ಸ್ of holozoic nutrition. holozoic nutrition ಅಂತ ಹೇಳ್ತೀವಿ. ಅಮೀಬಾದಲ್ಲಿ, ನಮ್ಮಲ್ಲೆಲ್ಲ ಇದೇ ತರ ಆಗೋದು. ಓಕೆ, ಅಮೀಬಾದಲ್ಲಿ ಆದ್ರೆ they do not possess any special organ for the digestion. Only one cell can perform all the cellular activity. So ಅಲ್ಲಿ pseudopodia that engulf the food material encircling them, forming the food vacuole. There amylase is present to digest the food material. There is no transport system. Through the cytoplasm it will spread. Adu spread ಆಗುತ್ತೆ. So this is a simple concept, right? So ಇದೇ ತರ ಈಗ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಇವಾಗ ಡಿಫರೆನ್ಸ್ ಬಿಟ್ವೀನ್ ಆಟೋಟ್ರೋಫ್ಸ್ ಅಂಡ್ ಹೆಟೆರೋಟ್ರೋಫ್ಸ್. ಏನು ಡಿಫರೆನ್ಸ್ ಇರಬಹುದು ನೋಡಿ, ಇದು ಸಿಂಪಲ್ ಕಾನ್ಸೆಪ್ಟ್. ಇದನ್ನೇ ಕಂಪ್ಲೀಟ್ ಆಗಿ ಇನ್ ಡೀಟೇಲ್ ಆಗಿ ಕ್ಲಾಸ್ 10 ಅಲ್ಲಿ ತಿಳ್ಕೊಂತೀರಾ. ಓಕೆ, ಆಟೋಟ್ರೋಫ್ ಮತ್ತೆ ಹೆಟೆರೋಟ್ರೋಫ್ ಡಿಫರೆನ್ಸ್ ಏನು ಸಿಂಪಲ್ ಆಗಿ ತಿಳ್ಕೊಳ್ಳೋಣ. ಒಂದು, they can make their own food from the raw materials present in the presence of sunlight. So autotrophs are the organisms which are able to make their own food, okay, in the presence of sunlight, by the utilization of inorganic raw materials present in their surroundings. Okay, ಅದಕ್ಕೆ ವಾಟರ್ ಬೇಕು, ಕಾರ್ಬನ್ ಡೈಆಕ್ಸೈಡ್ ಬೇಕು, ಮಿನರಲ್ಸ್ ಬೇಕು, ಸನ್ಲೈಟ್ ಇರಲೇಬೇಕು. ಓಕೆ, ಅದು ದೇ ಕೆನ್ ನಾಟ್ ಮೇಕ್ ದೇರ್ ಓನ್ ಫುಡ್. ಹೆಟ್ರೋಟ್ರೋಫ್ಸ್ಗಳು ಅವುಗಳ ಫುಡ್ ನಾವು ಪ್ರಿಪೇರ್ ಮಾಡ್ಕೊಳ್ಳಲ್ಲ. ದಟ್ ಡಿಪೆಂಡ್ಸ್ ಆನ್ ಅದರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಬಂದ್ರೆ, ದೇ ಯೂಸ್ ಸಿಂಪಲ್ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಅಂಡ್ ಚೇಂಜ್ ಇಟ್ ಇನ್ ಟು ಕಾಂಪ್ಲೆಕ್ಸ್ ಆರ್ಗ್ಯಾನಿಕ್ ಫುಡ್. ಸಿ ಅನದರ್ ಮೇನ್ ಡಿಫರೆನ್ಸ್ ಇದು ಏನಂದ್ರೆ, ದೇ ಆರ್ ಯುಟಿಲೈಸಿಂಗ್ ದ ಸಿಂಪಲ್ ಇನ್ಆರ್ಗ್ಯಾನಿಕ್ and making them into the complex organic substances. But ನಾವೇನ್ ಮಾಡ್ತೀವಿ, ಉಲ್ಟಾ ಮಾಡ್ತೀವಿ. Because we are taking this food, right? We are taking the complex organic food called starch. Now starch ಅನ್ನ ತೆಗೆದುಕೊಂತೀವಿ, which is produced from the plant. We are taking the complex organic food and converting them into simple food. ಅಂದ್ರೆ ಸಿಂಪಲ್ ಅಬ್ಸಾರ್ಬಬಲ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ತೀವಿ. ಅಂದ್ರೆ ಈಗ ಸ್ಟಾರ್ಚ್ ಬಂತು. ಓಕೆ, ಸ್ಟಾರ್ಚ್ ಅನ್ನ ಏನ್ ಮಾಡ್ತೀವಿ, ವಿ ಆರ್ ಕನ್ವರ್ಟಿಂಗ್ ದಟ್ ಇನ್ ಟು ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡ್ತೀವಿ. ಅದಷ್ಟೇ ಅಲ್ಲ, ಈಗೆಲ್ಲ ಕಾಂಪ್ಲೆಕ್ಸ್ ಫಾರ್ಮ್ ಅಲ್ಲಿರೋ ಪಾಲಿಮರ್ಸ್ಗಳನ್ನ ಪಾಲಿಸ್ಯಾಕರೈಡ್ ಸ್ಟಾರ್ಚ್ ಆಗುತ್ತೆ. ಪಾಲಿಮರ್ಗಳಿಗೆ ಇನ್ನೊಂದು ಎಕ್ಸಾಂಪಲ್ ಫ್ಯಾಟ್.
ಫ್ಯಾಟ್ ಅನ್ನ ಫ್ಯಾಟಿ ಆಸಿಡ್ ಆಗಿ ಕನ್ವರ್ಟ್ ಮಾಡುತ್ತೆ ನಮ್ಮ ಬಾಡಿ, ಅಂದ್ರೆ ನಮ್ಮ ಡೈಜೆಷನ್ ಸಿಸ್ಟಮ್ ಅಥವಾ ಡೈಜೆಸ್ಟಿವ್ ಸಿಸ್ಟಮ್ ಕನ್ವರ್ಟ್ ಮಾಡುತ್ತೆ. ಅದೇ ತರ ಇನ್ನ ಪ್ರೋಟೀನ್ ಇದೆ, ಪ್ರೋಟೀನ್ ಇಸ್ ಆಲ್ಸೋ ಅನ್ಅಬ್ಸಾರ್ಬಬಲ್ ಇನ್ ಫ್ರಮ್ ಅವರ್ ಬಾಡಿ. ದೆನ್ ಪ್ರೋಟೀನ್ ಹ್ಯಾಸ್ ಟು ಬಿ ಕನ್ವರ್ಟೆಡ್ ಇನ್ ಟು ಸಿಂಪಲ್ ಫಾರ್ಮ್ ದಟ್ ಈಸ್ ಕಾಲ್ಡ್ ಅಮೈನೋ ಆಸಿಡ್ಸ್. ಸೊ ಹಾಗಾಗಿ ಫೈನಲಿ ನಮ್ಮ ಬಾಡಿಯಲ್ಲಿ ದ ಕಾಂಪ್ಲೆಕ್ಸ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಆರ್ ಬೀಯಿಂಗ್ ಕನ್ವರ್ಟೆಡ್ ಇನ್ ಟು ಅಬ್ಸಾರ್ಬಬಲ್ ಫಾರ್ಮ್, ಅಬ್ಸಾರ್ಬಬಲ್ ಫುಡ್. ದೇ ಆರ್ ಕಾಲ್ಡ್ ಗ್ಲೂಕೋಸ್. ಸೊ ಇನ್ಯಾವುದು ಹೇಳ್ಬೋದು ನೀವು, ಪ್ರೋಟೀನ್ ಇಂದ. ಓಕೆ, ಪ್ರೋಟೀನ್ ಇಂದ ಅಮೈನೋ ಆಸಿಡ್ ಫಾರ್ಮ್ ಆಗುತ್ತೆ, ಅಮೈನೋ ಆಸಿಡ್ಸ್ಗಳು. ಅದೇ ತರ ಇನ್ನೊಂದು ಫ್ಯಾಟ್ ಇಂದ ಫ್ಯಾಟಿ ಆಸಿಡ್ಸ್ ಮತ್ತೆ ಗ್ಲಿಸರಾಲ್ಸ್, ಫ್ಯಾಟಿ ಆಸಿಡ್ಸ್ ಮತ್ತೆ ಗ್ಲಿಸರಾಲ್ಗಳು. ಸಿಂಪಲ್ ಕಾನ್ಸೆಪ್ಟ್ ಅಲ್ವಾ? ನ್ಯೂಟ್ರಿಷನ್ ಅಂದ್ರೆ ಏನು, ಟೈಪ್ಸ್ ಆಫ್ ನ್ಯೂಟ್ರಿಷನ್ ಅಷ್ಟೇ ಹೇಳಿದ್ದು. ಇನ್ ಡೀಟೇಲ್ ಆಗಿ ಹೋಲೋಝೋಯಿಕ್ ನ್ಯೂಟ್ರಿಷನ್, ಅಮೀಬಾದಲ್ಲಿ ಪ್ಯಾರಾಮಿಜಿಯಮ್ ಅಲ್ಲಿ ಯಾವ ತರ ಇರುತ್ತೆ, ಹ್ಯೂಮನ್ ಬೀಯಿಂಗ್ಸ್ ಎಲ್ಲ ಇರುತ್ತೆ, ಡೈಜೆಸ್ಟಿವ್ ಸಿಸ್ಟಮ್ ಬಗ್ಗೆ ತಿಳ್ಕೊಬೇಕು. ಸೊ ಅದೇ ತರ ಯಾವ್ದದು ಪ್ಯಾರಾಸೈಟ್ಸ್, ಪ್ಯಾರಾಸಿಟಿಕ್ ಅಂತ ಹೇಳಿದೆ ನಾನು, ಪ್ಯಾರಾಸೈಟ್ಸ್ ಅದಕ್ಕೆ ಎಕ್ಸಾಂಪಲ್ಸ್ ಗಳು ಯಾವುದು ಇನ್ ಡೀಟೇಲ್ ಆಗಿ ತಿಳ್ಕೊಂತೀವಿ. ಲೈಕ್ ವೈಸ್ ಸಿಂಬಯಾಟಿಕ್ ಅಸೋಸಿಯೇಷನ್, ಅದರಲ್ಲೂ ಕೂಡ ಏನ್ ಬರುತ್ತೆ, ಮ್ಯೂಚುಯಾಲಿಸಮ್ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ. ಸಿಂಬಯಾಟಿಕ್ ನ್ಯೂಟ್ರಿಷನ್ ಅಂತ ಹೇಳ್ಬಿಟ್ಟು, ಪ್ಯಾರಾಸಿಟಿಕ್ ನ್ಯೂಟ್ರಿಷನ್, ಎಲ್ಲದಕ್ಕೂ ಇನ್ ಡೀಟೇಲ್ ಆಗಿ ವಿತ್ ಎಕ್ಸಾಂಪಲ್ಸ್ ನಾವು ಕ್ಲಾಸ್ 10 ಅಲ್ಲಿ ತಿಳ್ಕೊಂತೀವಿ. ಓಕೆ, ಸೊ ನಾವು ಮತ್ತೆ ಸಿಗೋಣ ಕಂಪ್ಲೀಟ್ ಕ್ಲಾಸ್ ಅನ್ನ ಡಿಸ್ಕಸ್ ಮಾಡುವಾಗ. ಓಕೆನಾ? ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕಾನ್ಸೆಪ್ಟ್, ನ್ಯೂಟ್ರಿಷನ್, ಟೈಪ್ಸ್ ಆಫ್ ನ್ಯೂಟ್ರಿಷನ್ and how that works with example. Okay na? So next class ಅಲ್ಲಿ ಮತ್ತೆ ಸಿಗೋಣ. Till then, take care. Have a nice day everyone.